urinary symptoms in younger men, and also a new technology, breakthrough technology which is available. ಎಲ್ಲ ಚಿಕ್ಕ ಹುಡುಗರುಗಳು 18 ವರ್ಷ 20 ವರ್ಷ 25 ವರ್ಷ ಅವ್ರುಗಳಿಗೆ ಯಾರಿಗಾರಿ ಯೂರಿನರಿ ಸಿಂಪ್ಟಮ್ಸ್ ಇರುತ್ತೆ ಅವ್ರುಗಳಿಗೆ ಒಂದು ವಿಧಾನ ಇದೆ ಅದು ಟ್ರೀಟ್ ಮಾಡ್ಕೊಳ್ಳಿಕ್ಕೆ. ಮಿನಿಮಲಿ ಸರ್ಜಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಒಂದು ಪ್ರೊಸೀಜರ್ ವೈಸ್ ಮಾಡುವಂಥ ಟ್ರೀಟ್ಮೆಂಟ್ ಇದು. ಅದು ತೋರಿಸ್ಲಿಕ್ಕೋಸ್ಕರ ಇವತ್ತು ಒಂದು ಐಟಿಂಡ್ ಅಂದ್ಬಿಟ್ಟು ಟೆಂಪರರಿ ನಿಟಿನಲ್ ಡಿವೈಸ್ನ ಒಂದು ಡಿವೈಸಿಂದ ಈ ಎಲ್ಲ ಪ್ರಾಸ್ಟೇಟ್ ಅಬ್ಸ್ಟ್ರಕ್ಷನ್ ನಾರ್ಮಲ್ ಆಗಿ 50 ವರ್ಷ ಆದಮೇಲೆ ಪ್ರಾಸ್ಟೇಟ್ ಬರುತ್ತೆ ಅಂತ ಎಲ್ಲ ಅಂದ್ಕೊಂಡಿದ್ದೀವಿ. ಆದರೆ ಯಾರೇ ಆದರೂ ಚಿಕ್ಕ ಹುಡುಗರುಗಳಲ್ಲಿ 18 ವರ್ಷದ ಮೇಲ್ಪಟ್ಟವರು, ಎನಿಬಡಿ ಹೂ ಈಸ್ ಮೋರ್ ದೆನ್ 18 ಇಯರ್ಸ್, ಅವ್ರಿಗೇನಾದ್ರು ಯೂರಿನರಿ ಸಿಂಪ್ಟಮ್ಸ್ ಇನ್ ದ ಫಾರ್ಮ್ ಆಫ್ ಸ್ವಲ್ಪ ಅರ್ಜೆನ್ಸಿ ಆಗೋದು, ಪೋರ್ ಸ್ಟ್ರೀಮ್ ಪಾಸ್ ಮಾಡಲಿಕ್ಕೆ ತೊಂದರೆ ಆಗೋದು, ಸ್ಪೀಡ್ ಆಗದೇ ಇರೋದು, ಫ್ರೀಕ್ವೆನ್ಸಿ ಆಗೋದು, ನೈಟಲ್ಲಿ ಎದ್ದೇಳೋದು, ಈ ಥರ ಎಲ್ಲ ಆದಾಗ ನೆಗ್ಲೆಕ್ಟ್ ಮಾಡಬಾರ್ದು. 18 ವರ್ಷ ಮೇಲ್ಪಟ್ಟವರು ಯಾರು ಅದನ್ನು ಮಾಡಬಾರ್ದು. ಯೂರಾಲಜಿಸ್ಟ್ ಹತ್ರ ಹೋಗಿ ಮೀಟ್ ದ ಯೂರಾಲಜಿಸ್ಟ್ ಆ್ಯಂಡ್ ಗೆಟ್ ದ ಟ್ರೀಟ್ಮೆಂಟ್ ಡನ್. ಇಫ್ ನಾಟ್ ಟ್ರೀಟೆಡ್, this process can produce a severe bladder damage, urinary tract infection and mental unhappiness for all these younger people. They won't be able to concentrate. ಈ ಎಲ್ಲ ಹುಡುಗರುಗಳಲ್ಲೂ ಈ ಸಮಸ್ಯೆ ಜಾಸ್ತಿ ಆದಾಗ ಅವ್ರಿಗೆ ಬ್ಲ್ಯಾಡರ್ ಅನ್ನೋ ಒಂದು ಸಂಕುಚ ಆದಾಗ ಅದು ಬ್ಲ್ಯಾಡರ್ ವೀಕ್ನೆಸ್ ಆಗುತ್ತೆ, ಮಯೋಪತಿ ಅಂತ ಹೇಳ್ತೀವಿ. ಅದನ್ನು ಟ್ರೀಟ್ ಮಾಡಿಕೊಂಡ್ರೆ, ಬೇಗ ಮಾಡಿಕೊಂಡ್ರೆ ಅವ್ರಿಗೆ ತಮ್ಮ ಲೈಫಲ್ಲಿ ತುಂಬ ಪ್ರಾಸ್ಟೇಟ್ ಮುಂದೆ ಕಿಡ್ನಿ ಡ್ಯಾಮೇಜ್ ಆಗೋದಾಗಲಿ ಬ್ಲ್ಯಾಡರ್ ಡ್ಯಾಮೇಜ್ ಇರೋದಿಲ್ಲ. ಸೊ ನ್ಯೂ ಟೆಕ್ನಾಲಜಿ ಕಾಲ್ಸ್ ಐಟಿನ ನಾವು ಟೆಕ್ನಾಲಜಿನ ಯಾರೇ ಒಬ್ಬರು ಯೂರಿನರಿ ಪ್ರಾಬ್ಲಮ್ ಇದ್ದಾಗ ಅವ್ರಿಗೆ ಒಂದು ಸೆಕ್ಶುವಲ್ ಫಂಕ್ಷನ್ ಆಗಲಿ ಅಥವಾ ಬೇರೆ ಏನಾರು ಸಮಸ್ಯೆಗಳು ಇದ್ದಾಗ ಈ ಒಂದು ಟ್ರೀಟ್ಮೆಂಟಿಂದ ಅದೆಲ್ಲನೂ ನಾವು ಪ್ರಿವೆಂಟ್ ಮಾಡ್ಬೋದು. ಇದು ಒಂದು ಸಿಂಪಲ್ ಟೆಕ್ನಾಲಜಿ. ಇದನ್ನು ನಾವು ಔಟ್ ಪೇಷಂಟ್ ಟ್ರೀಟ್ಮೆಂಟ್ ಥರ ಟ್ರೀಟ್ ಮಾಡ್ತೀವಿ. ಲೋಕಲ್ ಅನಸ್ಥೀಶಿಯಾ ಅಥವಾ ಮೈಲ್ಡ್ ಸೆಡೇಷನಿಂದ ಕೊಟ್ಟು ಮಾಡೋಂಥ ಟ್ರೀಟ್ಮೆಂಟ್ ಇದು. ವೆರಿ ಸಿಂಪಲ್ ಪ್ರೊಸೀಜರ್. So it can be done within 10 minutes under mild sedation and local anesthesia, and the patient comes in the morning. He can be discharged in the same day evening without even catheterization, and he will pass urine the same day, after the procedure after 10 minutes, and he has to come back after 5 days for the pathological effect to happen, and that will be removed after 5 days, which is the completion of the procedure. Why we went to the toilet so much? Doctors normally they are neglected food, so they come very late. Fortunately, it has come to us. You see that this is the endoscopic tube. This is the technology ನಾವು ಮಾಡಿದ್ವಿ. ಇದು ಎಂಡೋಸ್ಕೋಪಿಕಲ್ಲಿ ಇಲ್ಲೇ ಮಾಡಬೇಕಾ? ಇದು ಎಂಡೋಸ್ಕೋಪಿ ಅಂತ. ಮೂತ್ರ ದ್ವಾರದಲ್ಲಿ ತುಂಬ ಇರೋ ಥರ ಟೆಲಿಸ್ಕೋಪ್. ಇದು ಯೂರಿನರಿ ಪ್ಯಾಸೇಜ್. ಇದು ಪ್ರಾಸ್ಟೇಟ್. ಇಲ್ಲಿ ಕಾಣ್ತಾ ಇರೋದೇ ಪ್ರಾಸ್ಟೇಟ್. ಇದು ಮೌಂಡ್ 2 ಗ್ಲ್ಯಾಂಡ್ ಥರ ಇದೆ. ಇದು ಒಳಗಡೆ ಹೋದ್ರೆ ಬ್ಲ್ಯಾಡರ್. ಸೊ ಓಪನಿಂಗ್ ನಾರ್ಮಲ್ ಆಗಿ ಈ ಥರ ಇರಬೇಕಾಗಿತ್ತು. ಇದು ನೋಡಿ ಒಂದೇ ಒಂದು ಕೋಣೆ ಥರ ಕಾಣಿಸ್ತದೆ, ಟ್ರಯಾಂಗುಲರ್ ಥರ. ನಾರ್ಮಲ್ ಆಗಿ ರೌಂಡ್ ಆಗಿರಬೇಕಾಗಿತ್ತು. ಅಬ್ಸ್ಟ್ರಕ್ಟೆಡ್ ಪ್ರಾಸ್ಟೇಟ್. ಸೊ ಇಂಥವ್ರಿಗೆ ಮಾತ್ರೆ ಕೊಟ್ಟರೆ ಸೆಕ್ಸುವಲ್ ಡಿಸ್ಫಂಕ್ಷನ್ ಆಗುತ್ತೆ. ಮಾತ್ರೆ ಕೊಡದೆ ಸರ್ಜರಿ ಮಾಡಿದ್ರೆ ದೇ ವಿಲ್ ಹ್ಯಾವ್ ಸಮ್ ಆಫ್ ದ ಸಿವಿಯರ್ ಪ್ರಾಬ್ಲಮ್. ಸೊ ಶಿ ವಾಂಟ್ ಟು ಹ್ಯಾವ್ ಎ ಚೈಲ್ಡ್, ಯು ವಾಂಟ್ ಟು ಹ್ಯಾವ್ ಎ ಮ್ಯಾರಿಡ್, ಗುಡ್ ಸೆಕ್ಸುವಲ್ ಫಂಕ್ಷನ್. ಸೊ ಹಿಯರ್ ಕಮ್ಸ್ ದಿ ನಾರ್ಮಲ್ ಯೂರಿನ್ ಫ್ಲೋ. ಯೂರಿನ್ ಫ್ಲೋ ಮಾಡಿದ್ರೆ ಇಷ್ಟು ನಾರ್ಮಲ್ ಫ್ಲೋ. ಇದು ಯೂರಿನ್ ಫ್ಲೋ. ಬೆಲ್ ಪ್ಯಾಟರ್ನ್. ನೀವು ಯೂರಿನ್ ಪಾಸ್ ಮಾಡೋದು ಒಂದು ಮೆಷಿನ್ ಫನಲ್, ವೆರಿ ಸಿಂಪಲ್ ಟೆಸ್ಟ್. ಫನಲ್ ಅಲ್ಲಿ ಮಾಡಿದ್ರೆ ದಿಸ್ ಇಸ್ ದ ಗ್ರಾಫ್. ಗೊತ್ತಾಗ್ತಿದೆಯಲ್ಲ, ಇದು ಬೆಲ್ ತರ ಇದೆ. ಈ ಬಾಯ್ 33 ಇಯರ್ಸ್ಗೆ ಈ ಪ್ರಾಬ್ಲಮ್ ಆಗ್ತಾ ಇದೆ. ಫ್ಲೋ ಇಸ್ ಡೌನ್. ದಿಸ್ ಗ್ರಾಫ್ ಇಸ್ ಶೋಯಿಂಗ್ ಡೌನ್ ಟ್ರೆಂಡ್. ಫ್ಲೋನೇ ಇಲ್ಲ. ಮ್ಯಾಕ್ಸಿಮಮ್ ಫ್ಲೋ ಅಂದ್ರೆ ಇಟ್ ಶುಡ್ ಹ್ಯಾವಿಂಗ್ ಎ ಬೆಲ್ ಗ್ರಾಫ್. ಈ ಕಡೆ ಕಾಣಿಸ್ತಾ ಇರೋದು. ಸೊ ಈಗ ಇನ್ನೊಂದು ಕಡೆ ತೋರಿಸ್ತೀನಿ. ಈಗ ಓಲ್ಡ್ ಏಜ್ ಅಲ್ಲಿ ಇದು 70 years old man. This fellow is 70 years. That is 33 years. When he had a first presentation, flow was very poor. So 70-year-old man presenting like this. He has an obstruction, but he is moderate. When old people present, they present early. Symptoms are identified. 50 ವರ್ಷ ಚೆನ್ನಾಗಿದೆ, 50 ವರ್ಷ ಅಂದ್ರೆ ಸ್ವಲ್ಪ ಏನಾದ್ರೆ ಓಡ್ ಬರ್ತಿಲ್ಲ. ಪ್ರಾಸ್ಟೇಟ್ ಅಂತ ಗೊತ್ತಿರುತ್ತೆ, ನಾಲೆಡ್ಜ್ ಇದೆ ಎಲ್ರಿಗೂ. ಅವೇರ್ನೆಸ್ ಇಸ್ ದೇರ್. Younger people, they themselves neglect. So ಆದ್ರಿಂದ ಏನಾಗಿದೆ ಅವ್ರಿಗೆ, how they come with a flow note, I'll go back there and I'll then take the presentation. Why I'm trying to make this is more than the technology, the awareness is important. E-flow, normal flow, abnormal flow. Now for this is the technology. This is an animation. Very simple technology. Urinary passage ಒಂದು ಇನ್ಸ್ಟ್ರೂಮೆಂಟ್ ಹಾಕಿ
ಇದು ಬ್ಲಾಡರು, ಇದು ಪ್ರಾಸ್ಟೇಟು, ಅದು ಬ್ಲಾಡರ್ನೆಟ್ಟು ಡಿವೈಸ್ ಹಾಕಿ ಓಪನ್ ಮಾಡ್ತಾ ಇದ್ದೀವಿ. ಆನಿಮೇಷನ್ ಇಟ್ಸ್ ಎ ನಿಟಿನಾಲ್ ಡಿವೈಸ್, ಇಟ್ಸ್ ಎನ್ ಎಕ್ಸ್ಪ್ಯಾಂಡಬಲ್ ಡಿವೈಸ್. ಪ್ರಾಸ್ಟೇಟ್ ಏನು ಕಟ್ ಮಾಡೋಂಗಿಲ್ಲ, ಅದನ್ನ ಹೀಟ್ ಮಾಡೋಂಗಿಲ್ಲ, ಪಿನ್ ಮಾಡೋಂಗಿಲ್ಲ, ಜಸ್ಟ್ ರಿಮಾಡಲಿಂಗ್ ಶೇಪ್ನ. ಯಾಕೆಂದ್ರೆ ಪ್ರಾಸ್ಟೇಟ್ ಸೈಜ್ ಎಲ್ಲ ಇಂಪಾರ್ಟೆಂಟು. ಅದೇ ನಾನು ಹೇಳ್ದಂಗೆ ಹಿಗ್ಗುವಿಕೆ ಕುಗ್ಗುವಿಕೆ ಅಂತ ಅದೇನಾದ್ರೆ ಬ್ಲಾಕ್ ಆಗಿದೆ, ಅದನ್ನ ನೋಡಿ ಅದು ಇನ್ಸ್ಟ್ರೂಮೆಂಟ್ ಒಳಗಾಕಿ ಅದು ಒಂದು ಥ್ರೆಡ್ ಮಾತ್ರ ಅಷ್ಟೇ, ಥ್ರೆಡ್ ಇಂದ ಹಾಕಿ ಎಳಿತಾ ಇದೀವಿ ಅದನ್ನ. ಅದು ಹೇಳಿದಾಗ ಏನಾಗುತ್ತೆ, ಬ್ಲಾಡರ್ನೇ ಓಪನ್ಸ್ ಅಪ್, ಓಪನ್ ಆಗ್ತದೆ, ಅಲ್ಲಿ ಓಪನ್ ಆಗ್ತದೆ ಬ್ಲಾಡರ್ ನೆಕ್ಕಿಗೆ. ಅದೇನಾಗ್ತದೆ, ಸ್ಟ್ರೆಚ್ ಮಾಡ್ತಾರೆ. ಈ ಎಫೆಕ್ಟು ಯೂರಿನರಿ ಪ್ಯಾಸೇಜ್ ಇಂದ ಒಂದು ಥ್ರೆಡ್ ಟೆಂಪ್ರರಿ ಹಾಕಿ ಇಟ್ಟುಬಿಡೋದು. ಅದು 5 to 7 days ಯೂರಿನರಿ ಪ್ಯಾಸೇಜ್ಗೆ ಮಾಡ್ತಾರೆ. ಅದು ರಿಮಾಡಲಿಂಗ್ ಅದರಲ್ಲಿ ಎಕ್ಸ್ಪ್ಯಾಂಡ್ ಆದಾಗ ಅಲ್ಲೇ ಕಟ್ ಮಾಡ್ತಾ ಇಲ್ಲ, ನಾವೇ ಸರ್ಜರಿ ಮಾಡ್ತಾ ಇಲ್ಲ, ಶೇಪ್ನ ಓಪನ್ ಮಾಡ್ತಾ ಇದೆ. ಜಸ್ಟ್ ಮಾಡಿಫೈ ದ ಶೇಪ್, ರಿಮಾಡಲಿಂಗ್, ಚೇಂಜ್ ದ ಶೇಪ್ ಸೋ ದಟ್ ಯೂರಿನ್ ಪ್ಯಾಸೇಜಸ್ ಕಂಫರ್ಟಬಲ್. ಯಾವುದೋ ನದಿದು ಎಲ್ಲ ಒಂದು ಇದಾಗಿದೆ, ಸ್ವಲ್ಪ ಜಾಗ ಮಾಡಿದಾಗ ಹೋಗೋಗೆ ಆಗ್ತದೆ, ಬ್ಲಾಡರ್ನೇ ಫಸ್ಟ್ ಎಕ್ಸ್ಪ್ಯಾಂಡ್ ಮಾಡ್ತದೆ. ಅದು ಹಾಗೆ ಒಂದು 5 ದಿವಸ ಇಟ್ಕೊಂಡಾಗ ಇಸ್ಕಿಮಿಕ್ ನೆಕ್ರೋಸಿಸ್, ಬ್ಲಡ್ ಸಪ್ಲೈ ಅಲ್ಲಿ ಕಟ್ ಆಗಿ ಆ ಜಾಗದಲ್ಲಿ ಬರೀ ಲೀನಿಯರ್ ಕಟ್ ಆಫ್ ಆಫ್ ಜಾಸ್ತಿಲ್ಲ, ತುಂಬಾ ಆಗುದಿಲ್ಲ. ಎಲ್ಲಿ ಬೇಕು ಅಲ್ಲಿ ಮಾತ್ರ ಲೀನಿಯರ್ ಆಗಿ ಟ್ರಯಾಂಗುಲರ್ ತರ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗಿ ನಿಂತ್ಕೊಂಡ್ಬಿಡುತ್ತೆ. ಫೈಬ್ರೋಸಿಸ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಇದು ಸ್ಕಾರ್ ತರ, 3 ಹ್ಯಾಂಗಲ್ ಸ್ಕಾರ್ ಆಗಿ ಅದು ಆ ಸ್ಕಾರ್ ಆದಾಗ ಏನಾಗುತ್ತೆ, ಟಿಶ್ಯೂ ಗಟ್ಟಿಯಾಗಿ ಎಳೆದು ಹೇಳ್ಕೊಂಡ್ಬಿಡುತ್ತೆ. ಸೊ ದಟ್ ಇಸ್ ದ ವೆರಿ ಸಿಂಪಲ್ ಇನ್ಸ್ಟ್ರೂಮೆಂಟ್ ಅಂಡ್ ವೆರಿ ಗುಡ್ ಟೆಕ್ನಾಲಜಿ ಫಾರ್ ದಿಸ್ ಪೀಪಲ್. ಸೊ ಇದನ್ನ ಆಮೇಲೆ ನಾವು 5 ಸಲ ತೆಗೆದು ಸೇಮ್ ಪೇಷಂಟ್ ಇವಾಗ ಯೂರಿನ್ ಫ್ಲೋ ಇದಾರಾಯಿತು, ಇದು ನೋಡಿ ಫ್ಲೋ ಹೇಗಾಗಿದೆ, ಇಸ್ ಇನ್ಕ್ರೀಸ್ಡ್. ದಿಸ್ ವಾಸ್ ದ ಫ್ಲೋ, ಈ ಕೇಮ್ ಯೂರಿನ್ ಅಬ್ಸ್ಟ್ರಕ್ಷನ್, ಮ್ಯಾಕ್ಸಿಮಮ್ ಫ್ಲೋ ಇಷ್ಟೆಲ್ಲ ಇರ್ತಿದ್ದು 9.4 ಇದ್ದದ್ದು, ಈಗ ನೋಡಿ ಹೇಗಾಗಿದೆ, ಈಸ್ ಗೋಯಿಂಗ್ ವಿತ್ 52 ಫ್ಲೋ. ಅಂದ್ರೆ 8 ml/s ಇದ್ದದ್ದು 52 ml/s ಆಗೋಗಿದೆ. ಈ ಬಂದು ಪೇಷಂಟು ಹತ್ರ ಬಂದು, ಡಾಕ್ಟ್ರೇ ನನ್ನ ಹೆಸರು ಬೀಚ್ ಮೇಲೆ ಬರೀಬಹುದು, ಹಂಗಾಗಿದೆ ಯೂರಿನ್ ಫ್ಲೋ ಅಂತ ಹೇಳ್ತಾ ಇದ್ದಾರೆ. ಸೊ ಅಷ್ಟು ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ದಿ procedure, and they were so happy, and etc. from everything is normal. This is what the effect of this technology. So ಇದು ಅದನ್ನ ಓಲ್ಡ್ ಪೇಷಂಟ್ ಹೇಳಿದ ಅವರು ಮಾಡ್ಬೋದು. ಸ್ಮಾಲ್ ಪ್ರಾಸ್ಟೇಟ್ ಇದ್ದಾಗ ಇಫ್ ದೇ ವಾಂಟ್ ಟು ಪ್ರಿಸರ್ವ್ ದಿ ಫರ್ಟಿಲಿಟಿ, ಯಾಕೆಂದ್ರೆ ಬೇರೆ ಸರ್ಜರೀಸ್ ಮಾಡಿದಾಗ ರಿಟ್ರೋವಿಡ್ ಎಜಾಕ್ಯುಲೇಷನ್ ಅಂತ ಆಗುತ್ತೆ, ಸೆಮೆನ್ ಈಚೆ ಬರಲ್ಲ. ಸೆಮೆನ್ ಈಚೆ ಬರಬೇಕು, ಸ್ಪರ್ಮ್ ಇದ್ರೆ ತಾನೇ ಇದು ಆಗೋದು, ಮಗು ಆಗೋದು. ಸೊ ದಿಸ್ ವಿಲ್ ಪ್ರಿಸರ್ವ್ ದಿ sexual function, preserve the ejaculatory function, so hence preserve the fertility. So again, now in the examination, you go past within 10 minutes, you feel discomfort, that life is changed because of this problem. So it is a good solution. You saw the results of that index case. 20% took more than ಅವರು ಕೆಲವರು ಅವ್ರ ಪಕ್ಕದಲ್ಲಿ ಯೂರಿನ್ ಪಾಸ್ ಮಾಡಕ್ ಹೋದ ಹುಡುಗರು ಪಕ್ಕದಲ್ಲಿ ನೋಡ್ತಾ ಅವನು ಹೊಟ್ಟಬಿಟ್ಟ, ನಾನು ಇವ್ನು ಮಾಡ್ತಾನೆ ಇದನ್ನೆಲ್ಲ ಬಂದು ಇಬ್ಬರು ಬಂದು ಹೋದ್ರು. ಕೆಲವರು ಆ ಥರ ಕಂಪ್ಲೇಂಟ್ ಹೇಳಿದ್ರು. ಹಾಗಾಗಿ ಪೇರೆಂಟ್ಸ್ ಇಂದ ನೆಗ್ಲೆಕ್ಟು, ಲೋಕಲ್ ಜನರಲ್ ಡಾಕ್ಟರ್ಸ್ ಇಂದ ನೆಗ್ಲೆಕ್ಟು, ದೇ ದೆಮ್ಸೆಲ್ಫ್ ನೆಗ್ಲೆಕ್ಟ್. ಸೊ ನೆಗ್ಲೆಕ್ಟ್ ಇಸ್ ದ ಬೆಡ್. ಸಿಂಪಲ್ ಯೂರಿನರಿ ಫ್ಲೋ, ಒಂದು ಯೂರಿನ್ ಪಾಸ್, ಒಂದು ಫನಲ್ ಟೆಸ್ಟ್ ಅಂತ ಇದೆ, ಯೂರಿನ್ ಫ್ಲೋ ಟೆಸ್ಟ್ ಅಂತ, ಅದು ಮಾಡಿದ್ರೆ ಇಟ್ಸ್ ಐಡೆಂಟಿಫಿಕೇಶನ್. ಇಟ್ಸ್ ನಾಟ್ ಇನ್ ಎನಿ ಗೈಡ್ಲೈನ್. ಈಗ ನಾವು ಹೊಸದಾಗಿ ಒಂದು ಹುಡುಗರಿಗೆ ಏನೇ ಯೂರಿನರಿ ಪ್ರಾಬ್ಲಮ್, ಏನೋ ಒಂದು ಸಣ್ಣ ಯೂರಿನರಿ ಪ್ರಾಬ್ಲಮ್ ಇದೆ ಅಂತ ತಕ್ಷಣ ಅಲರ್ಟ್ ಆಗಿ ಇದೊಂದು ಟೆಸ್ಟ್ ಮಾಡಿಸಿದ್ರೆ ವಿ ಕ್ಯಾನ್ ಐಡೆಂಟಿಫೈ ಅಂಡ್ ಟ್ರೀಟ್ ದೆಮ್ ಅರ್ಲಿ ಆ್ಯಂಡ್ ಫಾಸ್ಟ್. So, conclusion, most men suffer from psychological fear because of this problem. It affects their daily activities. If they have this problem, nearly 32%, if they have symptoms, less than 45 years, they have problems like this. Early intervention, ಈ ರೈಟ್ ಕೈಂಡ್ ಅಂದ್ಬಿಟ್ಟು ಟೆಂಪರರಿ ನಿಟಿನಾಲ್ ಡಿವೈಸ್ ಹಾಕೋದ್ರಿಂದ most of the problems are sorted out. They are helpful in the complex primary bladder neck obstruction and prostate, which is a complex. We cannot differentiate. That's why we have written that prostate obstruction and that. So, problem to restart. So, these are the Indiaದಲ್ಲಿ ಮಾಡ್ತಾ ಇಲ್ಲ, ಇದೆಲ್ಲ ಔಟ್ಸೈಡ್ ಅದನ್ನು ಪಡೆಯೋದು, prostate simulation ಮಾಡಿ ನೋಡ್ಸೋಣ. ಸೊ ವೆರಿ ಸಿಂಪಲ್ ಟೆಕ್ನಾಲಜಿ. ತಪ್ತೀರಾ? ನಾರ್ಮಲ್ ಆಗಿ ಒಂದು ಏನೆಲ್ಲ ಬ್ಲೂ ಕಾಣಿಸ್ತಾ ಇದೆಯಾ, ಇದನ್ನು ಈಗ ಹಾಕಿ ಯೂರಿನರಿ ಪ್ಯಾಸೇಜ್ಗೆ ಸಣ್ಣದು, ಯೂರಿನರಿ ಪ್ಯಾಸೇಜ್ 4 ಇಂದ 6 ಮಿಲಿಮೀಟರ್ ಇರುತ್ತೆ. ನಾವು ಯೂರಿನರಿ ಹಾಕೊಂಡು ಒಳಗೆ ಹೋಗ್ಬೇಕಾದ್ರೆ ಬ್ಲಾಡರ್ ಒಳಗೆ ಹಾಕ್ಬಿಡ್ತೀವಿ, ಕೂತು ದ್ವಾರದಿಂದ ಯೂರಿನರಿ ಬ್ಲಾಡರ್ವರೆಗೆ ಹಾಕ್ಬಿಡ್ತೀವಿ. ಹಾಕಾದ್ಮೇಲೆ
ಅದು ಔಟ್ಸೈಡಲ್ಲಿ ಪುಷ್ ಮಾಡ್ತೀವಿ, ಓಪನ್ ಆಗ್ತಾ ಇದೆ. ಇದು ರಿಟರ್ನ್ ಆಗುತ್ತೆ, ಇದು ಬ್ಯಾರರ್ ಓಪನ್ ಆಗುತ್ತೆ, ಇದು ಓಪನ್ ಆಗುತ್ತೆ. ಇದು ಬ್ಯಾರರ್ ಓಪನ್ ಆಗಿ ನಾವು ಪ್ರಾಸ್ಟೇಟಿಗೆ ತಗೊಂಡು ಬಿಡ್ತೀವಿ. ಈ ಆ್ಯಂಗಲ್ಲು 1, 2, 3. ಈ ಆ್ಯಂಗಲಲ್ಲಿ ಪ್ರಾಸ್ಟೇಟ್ನ ಅದು ಎಕ್ಸ್ಪ್ಯಾಂಡ್ ಮಾಡಿ, ಇಟ್ ಎಕ್ಸ್ಪ್ಯಾಂಡ್ಸ್ ಫಾರ್ ಪೀರಿಯಡ್ ಆಫ್ 5 to 7 days, 5 ರಿಂದ 7 ದಿವಸ ಎಕ್ಸ್ಪ್ಯಾಂಡ್ ಆಗಿ ಅದನ್ನದು ಇಟ್ ಫಾರ್ಮ್ಸ್ ಎ ರೀಮಾಡೆಲ್ ದ ಪ್ರಾಸ್ಟೇಟ್, ರೀಶೇಪ್ ದಿ ಪ್ರಾಸ್ಟೇಟ್. ಇದು ಇದರಲ್ಲಿ ಪ್ಯಾಸೇಜು, ಇದು ಪ್ರಾಸ್ಟೇಟ್ ಅಂತ ಅನ್ಕೊಳ್ಳಿ ಮಾಡೆಲ್. ಹಾಗೆ ತೋರಿಸಾಗಿದೆ ಈ ಥರ ಮಾಡೆಲಲ್ಲಿ ಬ್ಲಾಡರ್ ನೆಕ್ ಈ ಥರ ರೌಂಡಾಗಿ ಓಪನ್ ಆಗುತ್ತೆ. ಸೊ ಇವೆಲ್ಲ ಫ್ರೀ ಫ್ಲೋ. ಈ ಫ್ಲೋ ಇಂಪ್ರೂವ್ ಆದಾಗ ನಾವು ಇದು ಎಜಾಕ್ಯುಲೇಟೆಡ್ ಡೆಕ್ಟ್ ಅಂತ ಇಲ್ಲಿ ಬರುತ್ತೆ. ಎಜಾಕ್ಯುಲೇಟೆಡ್ ಡೆಕ್ಟ್ ಏನಪ್ಪ ಡಿಫ್ರೆನ್ಸು ಅಂದರೆ, ಮೆನ್ನಲ್ಲಿ ಈ ಮೂತ್ರ, ಜೆನಿಟಲ್ ಟ್ರ್ಯಾಕ್ಟ್ ಆ್ಯಂಡ್ ಸೆಕ್ಷುವಲ್ ಟ್ರ್ಯಾಕ್ಟ್ ದಿ ಕಂಬೈನ್ ಸಂಗಮ ಯೂರಿನರಿ ಪ್ಯಾಸೇಜ್ಗೆ ಬಂದು ಜಾಯ್ನ್ ಆಗುತ್ತೆ. ಫೀಮೇಲಲ್ಲಿ ಆಗುತ್ತಾ, ಫೀಮೇಲಲ್ಲೂ ಬ್ರಾಹ್ಮಣೆಟ್ ಆಗುತ್ತೆ, ಬಟ್ ಅವ್ರದ್ದು ಬೇರೆ ಬೇರೆ, ಗರ್ಭಾಶಯ ದ್ವಾರನೇ ಬೇರೆ, ಯೂರಿನರಿ ಪ್ಯಾಸೇಜೇ ಬೇರೆ. ನಮ್ಮಲ್ಲಿ ಹುಡುಗರಲ್ಲಿ ಏನಾಗ್ತದೆ, ಗಂಡಸಲ್ಲಿ ಯೂರಿನರಿ ಪ್ಯಾಸೇಜ್ಗೆ ಬಂದದ್ದು ವೀರ್ಯ ಎಲ್ಲ ಬಂದು ಅಲ್ಲಿಗೆ ಜಾಯ್ನ್ ಆಗಬೇಕು. ಯೂರಿನ್ ಪಾಸ್ ಮಾಡೋದು ಅಲ್ಲ, ವೀರ್ಯ ಬರೋದಲ್ಲ ತಾನೆ. ಸೊ ಆದ್ರಿಂದ ಈ ಪ್ರಾಬ್ಲಮ್ಮು ಸಿವಿಯರ್ ಆಗಿ ಹುಡುಗರುಗಳಲ್ಲಿ, ಮನುಷ್ಯರಲ್ಲಿ, ಗಂಡಸರಲ್ಲಿ ಹೇಗೆ ಇದರಲ್ಲಿ ಕಾಣಿಸ್ಕೊಳ್ತೇವೆ. ಫಿಮೇಲಲ್ಲಿ ಆಗುತ್ತಾ ಆಗುತ್ತೆ ಲ್ಯಾಬ್ರಿಕ್ ಅಬ್ಸ್ಟ್ರಕ್ಷನ್, ಬಟ್ ಅವ್ರಿಗೆ ಫ್ಲೋ ಸ್ವಲ್ಪ ಇದ್ರೂ ಪರವಾಗಿಲ್ಲ, ನಾಟ್ ಎ ಪ್ರಾಬ್ಲಮ್. ಸಮ್ ಆಫ್ ದೆಮ್ ಸಫರ್, ತುಂಬ ಸಿವಿಯರ್ ಆದಾಗ ಅದಕ್ಕೆ ಸರ್ಜರಿ ಮಾಡಿ, ಅದನ್ನು ರೆಗ್ಯುಲರ್ ಸರ್ಜರಿ ಮಾಡಿ ಓಪನ್ ಮಾಡ್ತೇವೆ, ಎಂಡೋಸ್ಕೋಪಿಕ್ ಸರ್ಜರಿ. ಇವರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ನನಗೆ. ಸೊ ಹೋಪ್ ಐ ಅಂಡರ್ಸ್ಟುಡ್. ಆ್ಯಂಡ್ ದಿಸ್ ಇಸ್